ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ನಾನ್ ರಿವೈಸ್ಡ್ ಸಿಲೆಬಸ್ ಏನಿದೆ, ಸೊ ಇದರಲ್ಲಿ ಬರುವಂತಹ ಕನ್ನಡ ವಿಷಯದ ಒಂದು ಪದ್ಯ ನಾನೊಂದು ಮರವಾಗಿದ್ದರೆ, ಇದರ ಮೇಲೆ 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಬರೆಯಬೇಕಾದ ಕೀ ಉತ್ತರಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಪದ್ಯದ ಹೆಸರು ನಾನೊಂದು ಮರವಾಗಿದ್ದರೆ. ಮೊದಲಿಗೆ ಪೀಠಿಕೆಯನ್ನು ಬರಿತೀವಿ. ಸೊ ಆ ಪೀಠಿಕೆಯಲ್ಲಿ ಕವಿಯ ಪರಿಚಯವನ್ನ ಮಾಡ್ತೇವೆ, ಪದ್ಯದ ಪರಿಚಯವನ್ನ ಮಾಡ್ತೇವೆ. ನಾನೊಂದು ಮರವಾಗಿದ್ದರೆ ಈ ಪದ್ಯವು ಡಾಕ್ಟರ್ ಮುದ್ನಕೂಡು ಚಿನ್ನಸ್ವಾಮಿಯವರು ಬರೆದಿದ್ದಾರೆ. ಈ ಪದ್ಯವು ಮನುಷ್ಯನಲ್ಲಿರುವ ಮೇಲು ಕೀಳು ಭಾವನೆ, ಜಾತಿ ಧರ್ಮ ಭಾವನೆ ಕುರಿತಾಗಿಯೂ ಹಾಗೂ ನಿಸರ್ಗ ಮರ ಮುಕ್ತವಾಗಿ ಮನುಷ್ಯರಿಗೆ ಹೇಗೆ ಬದುಕಬೇಕೆಂಬುದನ್ನು ಕಲಿಸುತ್ತದೆ ಎಂದು ತಿಳಿಸಲಾಗಿದೆ. ಅಂದರೆ ಈ ಪದ್ಯವನ್ನು ಬರೆದವರು ಡಾಕ್ಟರ್ ಮುದ್ನಕೂಡು ಚಿನ್ನಸ್ವಾಮಿ. ಈ ಪದ್ಯ ಮನುಷ್ಯನ ಮನಸ್ಸಿನಲ್ಲಿರುವಂತಹ ಕೀಳು ಭಾವನೆಗಳು, ಜಾತಿ ಭಾವನೆಗಳು, ಧರ್ಮದ ಭಾವನೆಗಳು, ಸೊ ಇದರ ಬಗ್ಗೆ ನಮಗೆ ತಿಳಿಸುತ್ತೆ. ನಿಸರ್ಗ ಮತ್ತು ಮರಗಳು ಮನುಷ್ಯನಿಗೆ ಹೇಗೆ ಭೂಮಿಯಲ್ಲಿ ಬದುಕಬೇಕು ಅನ್ನೋದನ್ನ ಪಾಠವನ್ನು ನಮಗೆ ಕಲಿಸುತ್ತೆ. ಇದು ಪೀಠಿಕೆಯಲ್ಲಿ ನೀವು ಉತ್ತರವನ್ನ ಬರೀಬೇಕು. ಇನ್ನು ಪದ್ಯದ ವಿವರಣೆ. ಕವಿಯ ಪ್ರಕಾರ, ಕವಿ ಒಂದು ವೇಳೆ ಮರವಾಗಿದ್ದರೆ ಹಕ್ಕಿ ಗೂಡು ಕಟ್ಟುವ ಮುನ್ನ ಯಾವ ಕುಲ ಎಂದು ಕೇಳುತ್ತಿರಲಿಲ್ಲ. ಅಂದ್ರೆ ಹಕ್ಕಿ ಗೂಡು ಕಟ್ಟುವಾಗ ಮರವನ್ನ ನಿಂದು ಯಾವ ಕುಲ ಅಂತ ಮರವನ್ನ ಕೇಳ್ತಾ ಇರಲಿಲ್ಲ. ಒಂದ್ ವೇಳೆ ಕವಿ ಏನಾದ್ರೂ ಮರವಾಗಿದ್ರೆ ಹಕ್ಕಿಗಳು ಯಾವುದೇ ಭೇದ ಭಾವ ಇಲ್ಲದರೆ ತನ್ನ ಮೇಲೆ ಗೂಡನ್ನ ಕಟ್ತಾ ಇತ್ತು. ಕವಿ ಮರವಾಗಿದ್ದರೆ ಮರದ ಮೈಗೆ ಬಿಸಿಲು ತಗುಲಿದಾಗ ನೆರಳು ಅಪ್ಪಿಕೊಳ್ಳುವಾಗ ಮೈಲಿಗೆ ಆಗುತ್ತೇನೆಂದು ಹೇಳುತ್ತಿರಲಿಲ್ಲ. ಅಂದ್ರೆ ಮರದ ಮೇಲೆ ಬಿಸಿಲು ಬಿದ್ದು ಆ ಬಿಸಿಲಿನಿಂದ ಸೃಷ್ಟಿಯಾಗುವ ನೆರಳಿನಿಂದ ನಾನು ಮೈಲಿಗೆ ಆದನೆ ಅಂತೇಳಿ ಯಾರು ಕೂಡ ಚಿಂತೆ ಮಾಡ್ತಾ ಇರಲಿಲ್ಲ. ಕವಿ ಒಂದು ವೇಳೆ ಮರವಾಗಿದ್ದರೆ ಮರದ ಎಲೆಗಳು ತಂಗಾಳಿಯೊಂದಿಗೆ ಮಧುರವಾದ ಸ್ನೇಹವನ್ನ ಮಾಡುತ್ತಿರಲಿಲ್ಲ. ಸೊ ಮರ ಆಗಿದ್ರೆ ಸ್ನೇಹ ಕೂಡ ನಮ್ಗೆ ಸಿಗ್ತಾ ಇತ್ತು. ಇದರ ಅರ್ಥ ಏನಂದ್ರೆ, ಕವಿ ಒಂದು ವೇಳೆ ಮರವಾಗಿದ್ರೆ ಎಲ್ಲಿ ಬೇಕಾದರೂ ಆಶ್ರಯವನ್ನು ಪಡೆಯಬಹುದಿತ್ತು. ಕವಿ ಒಂದು ವೇಳೆ ಮರವಾಗಿದ್ರೆ ಯಾರೂ ಕೂಡ ಅವರನ್ನ ಮುಟ್ಟಿಸಿಕೊಳ್ಳುವಾಗ ಮಲಿನ ಅಂತ ಹೇಳ್ತಾ ಇರಲಿಲ್ಲ. ಕವಿ ಒಂದು ವೇಳೆ ಮರವಾಗಿದ್ರೆ ಎಲ್ಲರೂ ಅವನ ಜೊತೆ ಸ್ನೇಹವನ್ನ ಮಾಡ್ತಾ ಇದ್ರು. ಕವಿ ಒಂದು ಮರವಾಗಿದ್ದರೆ ಮಳೆ ಹನಿಯು ನಾನು ಅಸ್ಪರ್ಶ ಎಂದು ಹಿಂದೆ ಸರಿಯುತ್ತಿರಲಿಲ್ಲ. ಕವಿ ಒಂದು ವೇಳೆ ಮರವಾಗಿದ್ರೆ ಭೂದೇವಿ ತನ್ನೊಳಗೆ ಬೇರುಗಳನ್ನು ಬೆಳೆಸಿಕೊಂಡಾಗ ಮಳಿ ಎಂದು ಹೇಳಿ ಸ್ನಾನ ಮಾಡಲು ಓಡುತ್ತಿರಲಿಲ್ಲ. ಕವಿ ಒಂದು ಮರವಾಗಿದ್ದರೆ ಗೋವು ತನಗೆ ತುರುಕಿಯಾದಾಗ ತೊಗಟೆಗೆ ಬಂದು ಮೈ ಉಜ್ಜಿ ಮುಕ್ಕೋಟಿ ದೇವತೆಗಳು ಮುಟ್ಟಿ ಆಶೀರ್ವದಿಸುತ್ತಿದ್ರು. ಸೊ ಇದು ಮರವಾಗಿದ್ರೆ ಆಗುವಂತಹ ಪ್ರಯೋಜನಗಳು. ಕವಿ ಒಂದು ವೇಳೆ ಮರವಾಗಿದ್ರೆ ಮಳೆ ಹನಿ ಇವರನ್ನ ಸ್ಪರ್ಶಿಸ್ತಿತ್ತು, ಮುಟ್ತಿತ್ತು. ಕವಿ ಒಂದು ವೇಳೆ ಮರವಾಗಿದ್ದರೆ ಭೂಮಿ ತಾಯಿ ಇದರ ಬೇರುಗಳನ್ನ, ಮರದ ಬೇರುಗಳನ್ನ ತನ್ನೊಳಗೆ ಸೇರಿಸ್ಕೊಳ್ಳೋದಕ್ಕೆ ಒಪ್ತಾ ಇದ್ಲು. ಕವಿ ಒಂದು ವೇಳೆ ಮರವಾಗಿದ್ದರೆ ಮುಕ್ಕೋಟಿ ದೇವತೆಗಳನ್ನ ಒಳಗೊಂಡಿರುವಂತಹ ಗೋವು ಇವರನ್ನ ಮುಟ್ಟಿ ಆಶೀರ್ವದಿಸ್ತಿತ್ತು. ಕವಿ ಒಂದು ವೇಳೆ ಮರವಾಗಿದ್ದರೆ ತನ್ನ ಅಂತ್ಯಕಾಲದಲ್ಲಿ ಒಣಗಿ ಹೋಗಿರುವ ಒಣಕಟ್ಟಿಗೆ ತುಂಡು ಪವಿತ್ರ ಹೋಮಾಗ್ನಿಯಲ್ಲಿ ಪಾವನವಾಗುತ್ತಿತ್ತು. ಇಲ್ಲವೇ ಸತ್ಪುರುಷನೊಬ್ಬನ ಹೆಣಕ್ಕೆ ಚೆಟ್ಟವಾಗಿ 4 ಸಜ್ಜನರ ಹೆಗಲೇರುತ್ತಿತ್ತು. ಸೊ ಇದೇನಂದ್ರೆ, ಒಂದ್ ವೇಳೆ ಕವಿಯು ಮರವಾಗಿದ್ರೆ ಮರ ಸತ್ತ ನಂತರನು, ಅಂದ್ರೆ ಮರ ತನ್ನ ಆಯುಷ್ಯನ ಮುಗಿಸಿದ ನಂತರನೂ ಹೇಗೆ ಉಪಯೋಗಕ್ಕೆ ಬರ್ತಿತ್ತಂದ್ರೆ, ಒಂದು ಪವಿತ್ರವಾದ ಹೋಮಾಗ್ನಿ ಕುಂಡದಲ್ಲಿ ದೇವರ ಪೂಜೆಗೆ ಅನುಕೂಲ ಆಗ್ತಾ ಇತ್ತು. ಇಲ್ಲವಾದ್ರೆ ಸತ್ತಂತ ಒಬ್ಬ ವ್ಯಕ್ತಿಯ ಚಟ್ಟವಾಗಿ ಹೆಣವನ್ನ ಹೊರುವಂತ 4 ಸಜ್ಜನರ ಹೆಗಲಿಗೆ ಸಹಾಯ ಮಾಡ್ತಾ ಇತ್ತು. ಸೊ ಇದಿಷ್ಟು ಮರದ ಪ್ರಯೋಜನಗಳು. ಒಟ್ಟು 8 ಪಾಯಿಂಟ್ ಬರುತ್ತೆ. ಕವಿ ಮರವಾಗಿದ್ರೆ ಹಕ್ಕಿ ಏನ್ ಮಾಡ್ತಾ ಇತ್ತು, ಕವಿ ಮರವಾಗಿದ್ರೆ ನೆರಳು ಏನ್ ಮಾಡ್ತಾ ಇತ್ತು, ಕವಿ ಮರವಾಗಿದ್ರೆ ತಂಗಾಳಿ ಏನ್ ಮಾಡ್ತಾ ಇತ್ತು, ಕವಿ ಮರವಾಗಿದ್ರೆ ಮಳೆಹನಿ ಏನ್ ಮಾಡ್ತಾ ಇತ್ತು, ಕವಿ ಮರವಾಗಿದ್ರೆ ಭೂತಾಯಿ ಏನ್ ಮಾಡ್ತಾ ಇದ್ಲು, ಕವಿ ಮರವಾಗಿದ್ರೆ ಗೋಮಾತೆ ಏನ್ ಮಾಡ್ತಾ ಇದ್ಲು, ಕವಿ ಮರವಾಗಿದ್ರೆ ಅಂತ್ಯಕಾಲದಲ್ಲಿ ಮರದ ಪ್ರಯೋಜನ ಏನು, ಒಂದು ಪೂಜೆಗೋಸ್ಕರ ಹೋಮಾಗ್ನಿ ಕುಂಡಕ್ಕೆ, ಇಲ್ಲವೇ ಸತ್ತ ವ್ಯಕ್ತಿ ಚಟ್ಟವಾಗಿ 4 ಸಜ್ಜನರ ಹೆಗಲಿಗೆ ಸಹಾಯ ಆಗ್ತಾ ಇತ್ತು. ಸೊ ಇದಿಷ್ಟು ಮರದ 8 ಪ್ರಯೋಜನಗಳನ್ನ ವಿವರಣೆಯಲ್ಲಿ ಬರೀಬೇಕು ಪೀಠಿಕೆ ನಂತರ. ಸೊ ಇದಿಷ್ಟು ನಿಮ್ಮ ಉತ್ತರ, ನಿಮ್ಮ ಕೀ ಆನ್ಸರ್ಸ್, KUD ಬಿಟ್ಟಂತ ಉತ್ತರಗಳು. ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನು ನೀವು ಆರ್ಡರ್ ಮಾಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಲಿಂಕ್ ನ ಹಾಕಿರ್ತೀವಿ. ನಮ್ಮ ಪುಸ್ತಕದಲ್ಲಿ ಎಲ್ಲಾ ವಿಷಯಗಳ ನೋಟ್ಸ್ ಒಂದೇ ಪುಸ್ತಕದಲ್ಲಿ ಪ್ರಿಂಟ್ ಆಗಿರುತ್ತೆ. ಅಂದ್ರೆ ನಿಮ್ಗಿರುವಂತಹ 7 ಸಬ್ಜೆಕ್ಟ್ ಒಂದೇ ನಿಮಗೆ ಇದರಲ್ಲಿ ಸಿಗುತ್ತೆ.
2 in 1 ಇರುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಒಂದೇ ಪುಸ್ತಕದಲ್ಲಿರುತ್ತೆ. ಇದಕ್ಕೆ ಚಾಪ್ಟರ್ ವೈಸ್ ನೋಟ್ಸ್ ಮತ್ತು ಹಿಂದಿನ ಮಾದರಿ ಪ್ರಶ್ನೋತ್ತರಗಳು ಹಾಗೂ ಪರೀಕ್ಷೆಗೆ ಬೀಳುವಂತಹ ಮುಖ್ಯವಾದ ಪ್ರಶ್ನೋತ್ತರಗಳನ್ನ ಇದು ಒಳಗೊಂಡಿರುತ್ತೆ. ಇದನ್ನ ಬಿಟ್ಟು ನಿಮಗೆ ಕ್ಲಾಸಸ್ನ ಕೇಳಬೇಕಂದ್ರೆ ಆ್ಯಪ್ನ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಲಿಂಕ್ನ ಹಾಕಿರ್ತೀವಿ. ಸೊ ನೀವು ಅದರ ಮೂಲಕ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ತರಗತಿಗಳನ್ನ ಕೇಳ್ಬೋದು. ಇನ್ನು PDF ನೋಟ್ಸ್ ಬೇಕಂದ್ರೆ ಅದರ ಲಿಂಕ್ನ ಕೂಡ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ. ನೀವು PDF ಮೂಲಕ ಡೌನ್ಲೋಡ್ ಮಾಡ್ಕೋಬೋದು ಆ್ಯಪ್ನ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪದ್ಯದೊಂದಿಗೆ ಸಿಗೋಣ. ಧನ್ಯವಾದಗಳು.